ಸನಾತನ ಹಿಂದೂ ಧರ್ಮಕ್ಕೆ ಸ್ವಾಮಿ ವಿವೇಕಾನಂದ ಕಿ ಹಿಂದೂ ಸಮಾಜೋತ್ಸವ ಸರ್ಜಾಪುರದಲ್ಲಿ ನಾಳಿದ್ದು ಶನಿವಾರ 31ನೇ ತಾರೀಕು ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ ಸುಮಾರು 8:30 9 ಗಂಟೆವರೆಗೂ ನಡೆಯೋದಿದೆ. ಇಡೀ ಸರ್ಜಾಪುರದ ಸುತ್ತಮುತ್ತಲ ಎಲ್ಲ ಗ್ರಾಮಗಳಿಂದ ಸಾವಿರಾರು ಜನ ಹಿಂದೂಗಳು ತಮ್ಮ ಕುಟುಂಬ ಸಮೇತರಾಗಿ ಈ ಒಂದು ದೊಡ್ಡ ಕಾರ್ಯಕ್ರಮದಲ್ಲಿ ಭಾಗವಹಿಸೋರಿದ್ದಾರೆ. ಎಲ್ಲ ಪ್ರತಿಯೊಂದು ಕೂಡ ನಾವೆಲ್ಲ ಕೂಡ ಹಿಂದೂಗಳು ಅಂತೀವಿ, ನಾವೆಲ್ಲ ಕೂಡ ಒಗ್ಗಟ್ಟಾಗಿ ಸೇರಬೇಕು, ಈ ಒಂದು ಹಿಂದೂ ಧರ್ಮವನ್ನು ಉಳಿಸ್ಬೇಕು ಅಂತ ನಾವೆಲ್ಲ ಕೂಡ ಪಣ ತೊಡಬೇಕು, ನಾವು ಮನೆ ಮಂದಿ ಪೂರ್ತಿ ಸೇರಬೇಕಾಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಅತಿ ಹೆಚ್ಚು ನಾವೆಲ್ಲ ಅಕ್ಕ ತಂಗಿಯರು, ಮಹಿಳೆಯರಿರ್ಬೋದು, ಅಣ್ಣ ತಮ್ಮಂದಿರಿರ್ಬೋದು, ಮಕ್ಕಳಿರ್ಬೋದು, ಪ್ರತಿಯೊಬ್ಬರು ಬಂದು ಈ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು. ಹಿರಿಯರು ಬರ್ತಾ ಇದ್ದಾರೆ, ಅನುಭವಿಗಳು ಬರ್ತಾ ಇದ್ದಾರೆ, IAS ಆಫೀಸರ್ ನಿಮಗೆ ಗೊತ್ತು, ನಮ್ಮಲ್ಲೇ ಕೆಲಸ ಮಾಡಿ ನಿವೃತ್ತಿ ಆಗಿರೋರು. ದಯವಿಟ್ಟು ಅದರಿಂದ ಮತ್ತೊಮ್ಮೆ ನಾನು ಸಾರ್ವಜನಿಕರಲ್ಲಿ ಎಲ್ಲ ಕಾರ್ಯಕರ್ತರ ಬಂಧುಗಳಲ್ಲಿ, ಕಾರ್ಯಕರ್ತರು ಅಂದರೆ ಹಿಂದೂ ಸಮಾಜದ ಕಾರ್ಯಕರ್ತರು, ಎಲ್ಲ ಹಿಂದೂ ಸಮಾಜದ ಕಾರ್ಯಕರ್ತರು ಎಲ್ಲ ಒಗ್ಗಟ್ಟಾಗಿ ಇಲ್ಲಿ ಕೆಲಸ ಮಾಡಿ ಇವತ್ತು 15 ದಿವಸದಿಂದ ಕೆಲಸ ಮಾಡ್ತಾ ಇದ್ದಾರೆ. ಮತ್ತೊಮ್ಮೆ ಇಲ್ಲಿ ಕೆಲಸ ಮಾಡದೇ ಹೋಗ್ತಾ ಇದ್ದಂಥ ಹಿಂದೂ ಸಮಾಜದ ಎಲ್ಲ ಕಾರ್ಯಕರ್ತರಿಗೂ ಮತ್ತು ಆಗಮಿಸುವ ಎಲ್ಲ ಕಾರ್ಯಕರ್ತರಿಗೂ ಅಭಿನಂದನೆ ಸಲ್ಲಿಸ್ತೀನಿ. ಸರ್ಜಾಪುರದಲ್ಲಿ ಸ್ವಲ್ಪ ದೊಡ್ಡ ಮಟ್ಟದ ರೀತಿಯಲ್ಲಿ ಮಾಡಬೇಕು ಅನ್ನೋ ಒಂದು ಕಲ್ಪನೆಯೊಂದಿಗೆ ಈ ಭಾಗದ ಎಲ್ಲ ಕಾರ್ಯಕರ್ತರು, ತಾಲೂಕಿನ ಎಲ್ಲ ಹಿರಿಯರು, ಸಂಘ ಪರಿವಾರ ಹಾಗೆ ಅನ್ಯಾನ್ಯ ಎಲ್ಲ ಸಂಘಟನೆಗಳು ಸೇರಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಸಮಾಜವನ್ನು ಒಗ್ಗೂಡಿಸ್ಲಿಕ್ಕೆ ಈ ಸಮಾಜೋತ್ಸವವನ್ನು ಇವತ್ತು ಮಾಡ್ತಾ ಇರೋದು. ಈ ಕಾರ್ಯಕ್ರಮಕ್ಕೆ ಇಡೀ ಸಮಾಜದ ಎಲ್ಲ ಇದರಲ್ಲಿ ಯಾವುದೇ ರೀತಿಯಾದಂಥ ಭೇದ ಭಾವ ಇಲ್ಲ. ಶ್ರೀಯುತ ಅಣ್ಣಾಮಲೆಯವರು ಮುಖ್ಯ ಭಾಷಣಕಾರರಾಗಿ ಆಗಮಿಸ್ತಾ ಇದ್ದಾರೆ. ಸಂಘದ ಪ್ರಮುಖರಾದಂಥ ಶ್ರೀಯುತ ತಿಪ್ಪೇಸ್ವಾಮೀಜಿಯವರು ಕೂಡ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಸುಮಾರು 15,000 ಜನ ಸಂಖ್ಯೆ ಸೇರುವಂಥ ಒಂದು ಬೃಹತ್ ಕಾರ್ಯಕ್ರಮಕ್ಕೆ ತಾಲೂಕಿನ ಎಲ್ಲ ಹಿಂದೂ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಹಿಂದುತ್ವದ ಪತಾಕೆಯನ್ನು, ಈ ಕೇಸರಿಮಯ ವಾತಾವರಣವನ್ನು ಇನ್ನೂ ಪ್ರಜ್ವಲಿಸುತ್ತಾ ಸಂಜೆ 3:15 ಶೋಭಾಯಾತ್ರೆ ಇರುತ್ತೆ. ಶೋಭಾಯಾತ್ರೆಯಲ್ಲಿ ಸುಮಾರು ಒಂದು 30 ಜೊತೆ ದೇಶಿ ಹಸುಗಳ ಎತ್ತುಗಳು ಬರುತ್ತೆ ಶೋಭಾಯಾತ್ರೆಯಲ್ಲಿ. ಅದೇ ರೀತಿ ಪಲ್ಲಕ್ಕಿಗಳಿರುತ್ತೆ, ಊರುಗಳಿಂದ ಗ್ರಾಮ ದೇವತೆಗಳನ್ನ ಎತ್ಕೊಂಡ್ಬರ್ತಾರೆ. ಅದೇ ರೀತಿ ಒಂದು 1000 ಜನ ಹೆಣ್ಮಕ್ಳು ಪೂರ್ಣ ಕುಂಭ ಕಳಶಗಳು ಎತ್ಕೊಂಡು ಊರಲ್ಲಿ ಮೆರವಣಿಗೆ ಇರುತ್ತೆ. ಈ ಒಂದು ಕಾರ್ಯಕ್ರಮ ನಮ್ಮದೇ ಕಾರ್ಯಕ್ರಮ, ಯಾವುದೇ ಜಾತಿ ಭೇದ ಯಾವುದು ಇಲ್ಲದೆ, ಯಾವುದು ಪಕ್ಷಭೇದ ಮರೆತು ನಮ್ಮ ಹಿಂದೂ ಒಂದು ಕಾರ್ಯಕ್ರಮ ಇದು. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಈ ಒಂದು ಸುತ್ತಮುತ್ತಲಿನ ಮತ್ತು ನಮ್ಮ ಆನೇಕಲ್ ತಾಲೂಕಿನ ಎಲ್ಲ ಹಿಂದೂ ಬಾಂಧವರು ಬಂದು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಬೇಕು. ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರ್ತಕ್ಕಂಥ ಮಾಜಿ IPS ಅಧಿಕಾರಿಗಳಾಗಿರ್ತಕ್ಕಂಥ ಅಣ್ಣಾಮಲೆಯವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇರ್ತಕ್ಕ ತಾವೆಲ್ಲರೂ ಹಿಂದೂಗಳು ಜಾತಿ ಭೇದವನ್ನು ಮರೆತು ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು